ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ। ಎಲ್ಲರಿಗೂ ಹರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ। ಯಾರೆಲ್ಲ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ। ಹಾಗೆ ಇವತ್ತು ಒಂದು ಹೊಸ ರೆಸಿಪಿನ ಮಾಡ್ತಾ ಇದ್ದೆ, ಹಾಗೆ ನಿಮಗೂ ಕೂಡ ಶೇರ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ। ಫ್ರೆಶ್ ಆಗಿರುವಂಥದ್ದು ಕರ್ಬೇವಿನ ಸೊಪ್ಪು ಸಿಕ್ಕಿತ್ತು, ನನ್ನ ಕೈಯಲ್ಲಿ ಒಂದು ಇಡೀ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ। ಫ್ರೆಶ್ ಹಸಿದು ತಗೊಬರ್ತೀವಲ್ಲ ಆವಾಗ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು, ಹಾಗಾಗಿ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ। ಎಲ್ಲ ರೆಡಿ ಕೂಡ ಆಗಿದೆ, ಹಾಗೆ ರೈಸ್ ಕೂಡ ಇಟ್ಟಿದ್ದೀನಿ ಪಕ್ಕದಲ್ಲೇ, ರೈಸ್ ಕೂಡ ರೆಡಿ ಆಗ್ತಿದೆ। ಇವಾಗ ನಾನು ಕರ್ಬೇವಿನ ಚಿತ್ರಾನ್ನ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ। ಫಸ್ಟು ಬಾಣಲಿ ಇಟ್ಕೊಂಡಿದ್ದೀನಿ, ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಮೆಂತ್ಯ, ಜಾಸ್ತಿ ಹಾಕಬೇಡಿ ಮೆಂತ್ಯನ, ಕಹಿ ಬಂದ್ಬಿಡುತ್ತೆ। ಮೆಂತ್ಯ ಮತ್ತು ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು। ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸ್ವಲ್ಪ ರೋಸ್ಟ್ ಆಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು। ಇದು ಬಣ್ಣ ಚೇಂಜ್ ಆದಮೇಲೆ ಇದಕ್ಕೆ ನಾನಿಲ್ಲಿ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ। ಇದು ನಿಮ್ಮ ರುಚಿಗೆ ತಕ್ಕಂತೆ ಹಾಕ್ಕೊಳ್ಳಿ, ಯಾಕಂದರೆ ನಾವಿಲ್ಲಿ ಒಣಮೆಣಸು ಕೂಡ ಹಾಕ್ಕೊಂಡಿದ್ದೀವಲ್ವ, ಹಾಗೆ ನಾನಿಲ್ಲಿ ಒಂದು ಇಡೀ ಆಗುವಷ್ಟು ಹಸಿ ಕರಿಬೇವನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ। ಇವಾಗ ಇದಾಗಿದೆ, ಇದನ್ನು ನಾನು ಒಂದು ಪ್ಲೇಟಲ್ಲಿ ಹಾರಾಕಿ ಇದು ಫುಲ್ಲು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊತೀನಿ। ತುಂಬ ನೈಸಾಗೇನು ಬೇಡ, ಸ್ವಲ್ಪ ತರಿಯಾಗಿದ್ರೂ ಚೆನ್ನಾಗಿರುತ್ತೆ। ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಇದು ಗ್ರೈಂಡಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು, ನೋಡೋಣ ರುಚಿಗೆ ಹೆಂಗೆ ಬೇಕೋ, ಆಮೇಲೆ ಅನ್ನದ ಮೇಲೂ ಕೂಡ ಉಪ್ಪು ಹಾಕೋಬೋದು ಅಂತೇಳಿ ಇದ್ರ ಜೊತೆಗೆ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ। ಇಷ್ಟು ತರಿಯಾಗಿದ್ದರೆ ಸಾಕು, ತುಂಬ ತರಿನೂ ಬೇಡ ತುಂಬ ನೈಸು ಬೇಡ, ಇಷ್ಟಿದ್ರೆ ಸಾಕು। ಈಗ ಅದೇ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಹಾಕ್ಕೊತಾ ಇದ್ದೀನಿ। ಸಾಸಿವೆ ಹಾಕಿ ನಿಮಗೆ ಎಷ್ಟು ಬೇಕಷ್ಟು ಕಡಲೆ ಬೀಜ ಮತ್ತು ಕಡಲೆಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ। ಇವಾಗ ನಾವು ಚಿತ್ರಾನ್ನಕ್ಕೆ ಯಾವ ರೀತಿ ಒಗ್ಗರಣೆ ಕೊಡ್ತೀವೋ ಅದೇ ಥರ ಕೊಡುವಂಥದ್ದು। ಇಲ್ಲಿ ಕಡಲೆಬೇಳೆನೂ ಕೂಡ ಹಾಕ್ಕೊತಾ ಇದ್ದೀನಿ, ಹಾಗೆ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ। ಹಸಿರು ಮೆಣಸಿನ್ಕಾಯಿ ಅಷ್ಟು ಸೂಟ್ ಆಗಲ್ಲ ಇದಕ್ಕೆ, ಹಾಗಾಗಿ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ। ಇವಾಗ ಇದಕ್ಕೆ ಚೆನ್ನಾಗಿ ಕಡಲೆ ಬೀಜ ಫ್ರೈ ಆದಮೇಲೆ ನಾವು ಏನು ರೈಸ್ ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕ್ಕೋಬೇಕು। ಇದನ್ನು ಒಂದೇ ಸಲ ನೀವು ಎಷ್ಟು ಬೇಕು ರೈಸ್ ಅಷ್ಟನ್ನು ಹಾಕ್ಕೊಳ್ಳಿ। ನಾನು ಚಿತ್ರಾನ್ನ ಆದರೆ ಸ್ವಲ್ಪ ಎತ್ತಿಟ್ಕೊತೀನಿ ಹುಳಿನ, ಆಮೇಲೆ ಮಾಡ್ಕೊತೀನಿ, ಇದಕ್ಕೆ ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಇವಾಗ ನಾನು ಅದು ಪೌಡರ್ ಏನು ಮಾಡ್ಕೊಂಡಿದ್ದೆ ಅದನ್ನು ಅನ್ನದ ಮೇಲೆ ಹಾಕ್ಕೊತಾ ಇದ್ದೀನಿ। ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು। ಉರಿ ಆಫ್ ಮಾಡಬಾರ್ದು, ಅಂದರೆ ಒಲೆನ ಆಫ್ ಮಾಡ್ದೇ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನ। ಇವಾಗ ನೋಡಿ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರೆಡಿ ಆಯಿತು ಚಿತ್ರಾನ್ನ, ತುಂಬಾ ಚೆನ್ನಾಗಿತ್ತು। ಅದ್ರ ಜೊತೆಗೆ ಸ್ವಲ್ಪ ನಾನು ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ, ಅದ್ರ ಜೊತೆ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು। ಹಾಗೆ ಶ್ರಾವಣಿಗೆ ಬಾಕ್ಸ್ಗೆಲ್ಲ ಕಟ್ತಾ ಇದ್ದೀನಿ, ಅವಳಿಗೂ ಕೂಡ ಚಟ್ನಿ ಮತ್ತು ಚಿತ್ರಾನ್ನನೂ ಕೂಡ ಎರಡೂ ಹಾಕ್ಕೊಡ್ತಾ ಇದ್ದೀನಿ। ಕರಿಬೇವು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು, ಕೂದಲುಗಂತೂ ನಾವು ಇಷ್ಟು ಒಂದಿಡೀ ಕರಿಬೇವನ್ನ ನಾವು ಯಾವುದೇ ಕಾರಣಕ್ಕೂ ಒಂದು ತಿಂಗಳಾದ್ರೂ ತಿನ್ಸೋಕ್ಕಾಗೋದಿಲ್ಲ ಮಕ್ಕಳಿಗೆ, ಹಾಗೆ ಈ ಥರ ಗ್ರೈಂಡ್ ಮಾಡಿ ತಿನ್ಸೋದ್ರಿಂದ ತುಂಬ ಚೆನ್ನಾಗಿ ತಿಂತಾರೆ, ಟೇಸ್ಟಾಗೂ ಇರುತ್ತೆ, ಹೆಲ್ತ್ ವೈಸು ಕೂಡ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ ಅಂತಲೇ ಹೇಳ್ಬೋದು। ಹಾಗೆ ನಾನು ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಬೇಕಿತ್ತು, ಸ್ಟಿಚ್ ಮಾಡಿದೆ, ನಾನು ತುಂಬ ದಿನ ಆಯಿತು ಮಿಷಿನ್ ಮೇಲೆ ಕೂತು, ಇವತ್ತು ಕೂತಿರುವಂಥದ್ದು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ಎದ್ದ ಮೇಲೆ ನಾನು ಮಧ್ಯಾಹ್ನಕ್ಕೆ ಏನೂ ಅಡುಗೆನೇ ಪ್ರಿಪೇರ್ ಮಾಡಿರಲಿಲ್ಲ, ಹಾಗಾಗಿ ಬೆಳಗ್ಗೆ ಮಾಡಿದ್ದು ಕರಿಬೇವು ಚಿತ್ರಾನ್ನ ಸ್ವಲ್ಪ ಇತ್ತು, ಅದನ್ನು ಶ್ರಾವಣಿಯ ಸ್ಕೂಲಿಂದ ಬಂದಮೇಲೆ ತಿಂತಾಳೆ, ಅವಳು ಹೇಳ್ಬಿಟ್ಟು ಹೋಗಿರ್ತಾಳೆ ಅನ್ನ ಸಾಂಬಾರು ಮಾಡೋದು ದಿವಸ ಅಮ್ಮ ನನಗೆ ಚಿತ್ರಾನ್ನ ಪುಳಿಯೋಗರೆ ಈ ಥರದ್ದು ಇದ್ದರೆ ಇಟ್ಟಿರು ಅಂತ, ಹಾಗಾಗಿ ಅದನ್ನು ಅವಳಿಗೆ ಇಟ್ಬಿಟ್ಟು ನಾನಿಲ್ಲಿ ಹೀರೆಕಾಯಿ ಸಾಂಬಾರಿಗೆ ಅಂತೇಳಿ ಬೇಳೆನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ। ಬೇಳೆನ ಹುರಿದು ಮಾಡುವಂಥದ್ದು ಇದು ಸಾಂಬಾರು, ಹುರಿದೆಸರು ಅಂತಲೂ ಕೂಡ ಕರೀತಾರೆ ನಮ್ಮ ಕಡೆ, ಹೀರೆಕಾಯಿ ಹಾಕಿ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ। ಇಲ್ಲಿ 2 ಟೊಮೊಟೊ ಹಾಕ್ಕೊಂಡು ಸಣ್ಣದು 2 ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ, ಸಿಂಪಲ್ಲಾಗೆ ಮಾಡುವಂಥದ್ದು ಇದು। ಹಾಗೆ ಸಾಂಬಾರು ಪುಡಿನೂ ಕೂಡ ಒಂದು 2-2.5 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ। ಇದೆಲ್ಲ ನಿಮ್ಮ ಮನೆಗೆ ಎಷ್ಟೆಷ್ಟು ಬೇಕು ಅಷ್ಟು, ನಾವಿರೋದೇ 3 ಜನ ಅಲ್ವಾ, ಹಾಗಾಗಿ ನಾನು ಸ್ವಲ್ಪನೇ ಹಾಕಿ ಮಾಡುವಂಥದ್ದು। ಅದರಲ್ಲಿ ನಾನು ಸ್ವಲ್ಪ ನಮ್ಮ ಮನೇಲಿ ಸಾಂಬಾರು ಜಾಸ್ತಿನೇ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು ಅನ್ನಕ್ಕೆ ಮುದ್ದೆಗೆ, ಹಾಗಾಗಿ ಸ್ವಲ್ಪ ನಾನು ಸಾಂಬಾರು ಕೂಡ ಜಾಸ್ತಿನೇ ಮಾಡ್ತೀನಿ। ಇವಾಗ ನಾನು ಇದನ್ನು ರುಬ್ಬ ಆಗಿದೆ, ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ। ಆಲ್ರೆಡಿ ನಾನು ಹೀರೆಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ,
ಇವಾಗ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಹೀರೆಕಾಯಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹೀರೆಕಾಯಿ ಈ ಥರ ಉರಿಬೇಕಾದ್ರೇ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಈ ಸ್ಮೆಲ್ಲು, ನನಗಂತೂ ತುಂಬ ಇಷ್ಟ. ಅದ್ರ ಜೊತೆಗೆ ನಾನು ನೆನೆಸಿಟ್ಟಿರುವಂಥ ಬೇಳೆ, ತೊಗರಿ ಬೇಳೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಟಿದ್ದೋ ಮಸಾಲೆನ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಎಣ್ಣೆಲಿ ಹಂಗೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಆದಮೇಲೆ ನಮಗೆ ಎಷ್ಟು ಸಾಂಬಾರು ಗಟ್ಟಿಗೆ ಬೇಕಾ ಅಥವಾ ತೆಳ್ಳಗೆ ಬೇಕಾ ಅಂತೇಳಿ ನೋಡಿ ನೀರನ್ನ ಆ್ಯಡ್ ಮಾಡಿಕೊಂಡು ಲಾಸ್ಟಿಗೆ ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರು ರೆಡಿಯಾಗುತ್ತೆ. ಕುದ್ದ ಮೇಲೆ ಇದು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೂ ಕೂಡ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಇದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೋಡಿ ಇಷ್ಟು ಅದಕ್ಕೆ ಸಾಕು. ನಾನು ಇವಾಗ ಮುದ್ದೆ ಮಾಡ್ಕೊತೀನಿ, ಮುದ್ದೆ ಮತ್ತು ಅನ್ನಕ್ಕೆ ಅಂತೇಳಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹೀರೆಕಾಯಿ ಸಾಂಬಾರು ಕೂಡ ರೆಡಿ ಆಯಿತು. ಇವಾಗ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ರಾತ್ರಿಗೆ ಸಾಂಬಾರು ಇತ್ತಲ್ವ, ಹಾಗಾಗಿ ಊರಿಂದ ಕಿರಳಿಕಾಯಿ ತಗೊಬಂದಿದ್ದೆ. ಅದ್ರದ್ದು ಕಿರಳಿಕಾಯ್ದು ಉಪ್ಪಿನಕಾಯಿ ಹಾಕೋಣ ಅಂತೇಳಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಕೂಡ ಯೂಟ್ಯೂಬಲ್ಲಿ ನೋಡಿ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಹೆಂಗ್ ತಿಂತ ಇದೀಯ ಹುಳಿ? ಸ್ವೀಟ್ ಅನ್ನಿಸ್ತೈತಾ? ಹುಳಿ ಇಲ್ವಾ? ಓ ಮೈ ಗಾಡ್, ಇದ್ಯಾವುದೋ ರಿಯಾಲಿಟಿ ಶೋನಲ್ಲಿ ಒಬ್ಬ ಬಂದು ನಿಂಬೆಹಣ್ಣು ತಿಂತಿದ್ನಲ್ಲ ಶ್ರವಣ್ಯ. ಅದ್ವಿಕಾ? ಓಕೆ, ನಾನು ಉಪ್ಪಿನಕಾಯಿ ಹಾಕ್ಲಾ ಅಥವಾ ನೀನೇ ತಿನ್ಕೊಂತೀಯ? ಉಪ್ಪಿನಕಾಯಿ ಹಾಕಕ್ ಬಿಡ್ತೀಯ, ನೀನೇ ತಿನ್ಕೊಂತೀಯ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಇದು ಒಂದು ಹಳೆಯ ವಿಡಿಯೋ, ಎಗ್ ರೈಸ್ ರೆಸಿಪಿ. ಈ ವಿಡಿಯೋನ ನಾನು ಡಿಲೀಟ್ ಮಾಡಬೇಕಿತ್ತು ಸ್ವಲ್ಪ ಕಾಫಿ ರೈಟ್ ಇಶ್ಯೂಯಿಂದ. ಹಾಗಾಗಿ ಇದು ರೆಸಿಪಿ ಚೆನ್ನಾಗಿತ್ತಲ್ಲ ಅಂಥೇಳಿ ನಾನು ವಿಡಿಯೋ ಇನ್ನೂ ಡಿಲೀಟ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಇದ್ರ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಅನ್ನನ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಅನ್ನ ಮಾಡಿಕೊಂಡು ಇದನ್ನು ಎಗ್ ರೈಸ್ ಮಾಡೋದಕ್ಕೆ ಅಂತೇಳಿ ಯಾವುದೇ ಸಾಸ್ ಬೇಡ, ಏನು ಬೇಡ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಬಿಸಿ ಬಿಸಿ ತಿನ್ನೋಕ್ಕಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಎಗ್ ರೈಸು, ಟ್ರೈ ಮಾಡಿ. ನಾನಿಲ್ಲಿ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ಕಿಂತ ಈ ಥರ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಅಂದರೆ ಚೆನ್ನಾಗಿ ಪೇಸ್ಟ್ ಆಗೋದಿಲ್ಲ, ಯಾಕಂದರೆ ಅದು ಸ್ವಲ್ಪನೇ ಇರೋದ್ರಿಂದ ಈ ಥರ ತರಿಯಾಗಿ ಗ್ರೈಂಡ್ ಮಾಡ್ಕೊಬೇಕು. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ರೆಡಿ ಆಯಿತು. ಇಷ್ಟೇ ಸಾಕು ಎಗ್ ರೈಸ್ಗೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡ್ಕೊಳ್ಳಿ ನೀವು. ಹಾಗೆ ನಾನಿಲ್ಲಿ ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ನಾವು ಎಗ್ ರೈಸು, ನೂಡಲ್ಸ್ ಎಲ್ಲ ಸ್ವಲ್ಪ ಐ ಫ್ಲೇಮಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಉರಿನ ಐ ಫ್ಲೇಮಲ್ಲಿ ಇಟ್ಟು ನಾನಿಲ್ಲಿ ಎಣ್ಣೆಗೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ, ಯಾಕಂದರೆ ಲಾಸ್ಟಲ್ಲಿ ಸ್ವಲ್ಪ ಹಸಿ ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತಲ್ವ. ಹಾಗಾಗಿ ಒಂದು ಸ್ವಲ್ಪ ಈರುಳ್ಳಿನ ಮಿಗಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡಬಾರ್ದು ಈರುಳ್ಳಿನ. ಒಂದು ಸ್ವಲ್ಪ ಫ್ರೈ ಆಯಿತು ಒಂದೇಟ್ಗೆ ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊತಾ ಇದ್ದೀನಿ. ಎಗ್ ರೈಸ್ಗೆಲ್ಲ ಸ್ವಲ್ಪ ಅರ್ಧ ಬೆಂದ್ರೇ ಸಾಕು ಅಲ್ವಾ. ಹಾಗಾಗಿ ಈಗ ನಾನು ಗ್ರೈಂಡ್ ಮಾಡಿ ಇಟ್ಟಿದ್ನಲ್ಲ ಮಸಾಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನ ತುಂಬ ಚೆನ್ನಾಗಿರುತ್ತೆ ರೆಸಿಪಿ. ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವಾಗ ನಾನು ಅದು ಮಸಾಲೆ ಎಲ್ಲ ಒಂದು ಕಡೆಗೆ ಮಾಡಿಕೊಂಡು ಇಲ್ಲಿ ನನಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 5 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರು ಸಪ್ರೇಟಾಗಿ ಹಾಕ್ಕೊಂಡು ಅದನ್ನು ಹಾಗೇ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ 2 ಮಸಾಲೆನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ನಾನಿಲ್ಲಿ ಬರೀ ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಏನು ರೈಸ್ನ ಮಾಡಿಟ್ಕೊಂಡಿದ್ದೆ ಆ ರೈಸ್ನ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಸ್ವಲ್ಪ ಉಪ್ಪಿನ ಪುಡಿ ಮತ್ತು ಮೆಣಸು, ಕಾಳು ಮೆಣಸಿನ ಪೌಡರ್ ಬರುತ್ತಲ್ಲ ಮನೆಯಲ್ಲೇ ಮಾಡಿರುವಂಥದ್ದು, ನಾನು ಅದನ್ನು ಕೂಡ ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೆನಪಿರಲಿ, ಐ ಫ್ಲೇಮಲ್ಲಿ ಇರಬೇಕು ಯಾವಾಗ್ಲೂ. ಈ ಥರ ಎಗ್ ರೈಸ್ ಮಾಡಬೇಕಾದ್ರೆ ಉರಿ ಜಾಸ್ತಿ ಇಟ್ಕೊಂಡು ಮಾಡಿ, ಅದರಲ್ಲೂ ಈ ಥರ ಕಬ್ಬಿಣದ ಬಾಣಲಿಗಳಲ್ಲಂತೂ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಸ್ವಲ್ಪ ಸ್ಟೀಲ್ದಾದ್ರೂ ಸ್ವಲ್ಪ ತಳ ಗಟ್ಟಿ ಇರುವಂಥದ್ರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಯಾವುದೇ ಸಾಸ್ ಬೇಡ, ಏನು ಬೇಡ, ಒನ್ ಪಾಟ್ ರೆಸಿಪಿ ಅಂತಾರಲ್ಲ ಆ ಥರ ತುಂಬಾ ಚೆನ್ನಾಗಿತ್ತು. ಒನ್ ಟೈಮ್ಗೆ ಅದರಲ್ಲೂ ಬಿಸಿ ಇರುವಾಗ ತಿಂದ್ರಂತೂ ಸಖತ್ತಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಎಗ್ ರೈಸ್ ಜೊತೆಗೆ ಸ್ವಲ್ಪ ಸರ್ವ್ ಮಾಡಬೇಕಾದ್ರೆ ನಾನಿಲ್ಲಿ ಟೊಮೊಟೊ ಕೆಚಪ್ನ ಹಾಕಿ ಸರ್ವ್ ಮಾಡಿದ್ದೀನಿ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.